ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ. ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಯಾರಾದರೂ ಗೆಸ್ಟ್ ಬರ್ತಿದ್ರೆ ಈ ರೀತಿ ಒಂದ್ಸಲ ಖಂಡಿತ ನೀವು ಈ ಸಬ್ಜಿನ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಸೊ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಇಂಗು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ಈ ಗರಂ ಮಸಾಲ ಜಾಸ್ತಿ ಕ್ವಾಂಟಿಟಿದಾಗ ಹಾಕಬಾರ್ದು. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕಿದರೆ ಜಾಸ್ತಿ ಖಾರ ಆಗುತ್ತೆ. ಹೀಗಾಗಿ ನೀವು ಇಲ್ಲಿ ಈ ಗರಂ ಮಸಾಲೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿ ಬರುತ್ತೆ. ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮತ್ತು ಕಲರಿಗೋಸ್ಕರ ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ಜಸ್ಟ್ ಕಲರ್ ಬರುತ್ತೆ ಈ ಸಬ್ಜಿಗೆ. ಹೀಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿನಿ ಒಂದು 4. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲನೂ ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ. ಸುಮಾರು ಒಂದು 2-3 ಈರುಳ್ಳಿನ ಸೇರಿಸ್ತಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡು. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಕಲರ್ ಚೇಂಜ್ ಮಾಡಿದೆ. ಈರುಳ್ಳಿ ಚೇಂಜ್ ಮಾಡಾದ್ಮೇಲೆ ಒಂದು 4 ಟೊಮೆಟೊ ಹಾಕ್ತಿದ್ದೀನಿ. ಹಣ್ಣಾಗಿದ್ದು ಮತ್ತು ಕೆಂಪಾಗಿದ್ದು ಟೊಮೆಟೊ ಹಾಕ್ಕೊಂಡಿನಿ. 1 ಚಮಚ ಎಳ್ಳು, ಒಂದು 2 ಚಮಚ ಕೊಬ್ಬರಿ ಮತ್ತು ಒಂದು 10 ಕಾಜು ಹಾಕ್ತಿದ್ದೀನಿ. ಕಾಜು ಬದಲಾಗಿ ನೀವಿಲ್ಲಿ ಕಡಲೆ ಹಿಟ್ಟು ಹಾಕೋಬೋದು. ಮತ್ತು ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸಿ ಇವಾಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಇಲ್ಲಿ ಕಾಜು ನಾನು ಒಂದು 10 ಕಾಜು ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಕಾಜು ಇಲ್ಲ ಅಂದರೆ ನೀವೇನು ಮಾಡಿ, ಇದೇ ಜಾಗದಲ್ಲಿ 1 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಬಟ್ ಕಾಜು ಹಾಕೋದ್ರಿಂದ ಗ್ರೇವಿ ಕಲರ್ ಆಗಲಿ, ಟೆಕ್ಸ್ಚರ್ ಆಗಲಿ, ಟೇಸ್ಟ್ ಆಗಲಿ ತುಂಬಾ ಸರಿಯಾಗಿ ಬರುತ್ತೆ. ಸೊ ಇವಾಗ ಏನಿಲ್ಲ, ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಹೀಗಾಗಿ ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಒಂದು 3-4 ನಿಮಿಷಕ್ಕೆ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಓಕೆ ನೋಡಿ, ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ಇವಾಗ ಈ ಮಸಾಲ ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕೆಳಗಡೆ ಎತ್ತಿಟ್ಕೊಂಡು ಇನ್ನೊಂದು ಕಡೆ ಇಟ್ಕೊತಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪನೇ. ಎಣ್ಣೆ ಬಿಸಿ ಆದಮೇಲೆ ತರಕಾರಿ ತೊಗೊಂಡಿದ್ದೀನಿ. ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ತೊಗೋಬೋದು, ಅಥವಾ ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನೇ ತೊಗೋಬೋದು, ನಡೆಯುತ್ತೆ. ಮತ್ತು ಇಲ್ಲಿ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಪನ್ನೀರ್ ಇಲ್ಲಿ ಹಾಕಬಾರ್ದು, ಆಮೇಲೆ ಹಾಕಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಿದ್ದೀನಿ. ಮತ್ತು ಲೈಟಾಗಿ ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿನ ಹಾಕ್ಕೊಂಡಿನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ಸಾಫ್ಟಾಗಿ ಹುರ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋಗಬೇಕು. ಹೀಗಾಗಿ ಹೈ ಫ್ಲೇಮ್ದಲ್ಲಿ ಇದನ್ನು ಒಂದು 2-3 ನಿಮಿಷ ಹುರ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಹುರಿಯೋದ್ರಿಂದ ನಮ್ಮ ಸಬ್ಜಿ ತುಂಬಾ ರುಚಿಯಾಗಿ ಬರುತ್ತೆ. ಮಿಕ್ಸ್ ವೆಜ್ ಈ ಕೊಲ್ಲಾಪುರಿ ರೆಸಿಪಿ. ಇವಾಗ ಇದು ಹುರ್ಕೊಂಡಾಗಿದೆ. ಹೈ ಫ್ಲೇಮ್ದಲ್ಲಿ ಒಂದು 3-4 ನಿಮಿಷ ಇದನ್ನು ಹುರ್ಕೊಂಡಿನಿ. ಇವಾಗ ಇಲ್ಲಿ ಮಸಾಲ ಕೂಡ ತಣ್ಣಗಾಗಿದೆ. ಈ ಟೊಮೆಟೊ ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇವಾಗ ಇಲ್ಲಿ ನೀವು ಗರಂ ಮಸಾಲ ಹಾಕಿರ್ತೀವಲ್ಲ, ನಾವು ಮೊದಲಿಗೆ ಇದನ್ನು ತೊಗೋಬೋದು ಬೇಕಿದ್ರೆ, ಇಷ್ಟ ಇಲ್ಲ ಅಂದರೆ. ಓಕೆ, ಎಲ್ಲನೂ ಸೇರಿಸಿ ಇವಾಗ ನೀರು ಹಾಕ್ದೇನೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಆಗಿರಬೇಕು, ಸ್ಮೂತಾಗಿರಲಿ ಪೇಸ್ಟ್. ನಮ್ಮ ಗ್ರೇವಿ ಟೆಕ್ಸ್ಚರ್ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ನಾನು ತರಕಾರಿ ಹುರ್ಕೊಂಡಿನಲ್ಲ, ಅದೇ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಈ ಟೈಮ್ನಲ್ಲಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಗ್ರೇವಿಗೆ ತುಂಬಾ ಸರಿಯಾಗಿ ಬರುತ್ತೆ. ಇಲ್ಲಿ ಸ್ವಲ್ಪನೇ ಎಣ್ಣೆ ಬಿಸಿ ಆದಮೇಲೆ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಈ ರೀತಿ ಎಣ್ಣೆಲೇ ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ಸೊ ಸ್ವಲ್ಪ ಬಿಸಿ ಆಗಿರಬೇಕು ಎಣ್ಣೆ. ಜಾಸ್ತಿ ಬಿಸಿ ಆಗಿದ್ದರೆ ಇಲ್ಲಿ ಖಾರ ಸೀದೋಗುತ್ತೆ. ಹೀಗಾಗಿ ಲೈಟಾಗಿ ಬಿಸಿ ಆಗಿದ್ದರೆ ಖಾರನ ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಇದು ಜಾಸ್ತಿ ಖಾರ ಇಲ್ಲ ಮಸಾಲ. ಓಕೆ, ಇವಾಗ ಪೇಸ್ಟ್ ಹಾಕ್ಕೊಂಡಿನಿ. ಪೇಸ್ಟ್ ಹಾಕ್ಕೊಂಡಿದ್ದಕ್ಕೆ ಇಲ್ಲಿ ನೀರು ಸೇರಿಸ್ಕೋಬಾರ್ದು. ಸ್ವಲ್ಪ ನಾನು ಮಿಕ್ಸರ್ ಜಾರ್ ತೊಳ್ಕೊಂಡು ಹಾಕೊಂಡಿನಿ ಅಷ್ಟೇ. ಇವಾಗ ನೀರು ಹಾಕ್ದೇ ಈ ಮಸಾಲ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ನಾವಿಲ್ಲಿ ಎಷ್ಟು ಸರಿಯಾಗಿ ಮಸಾಲ ಹುರ್ಕೊತೇವಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ನಮ್ಮ ಗ್ರೇವಿ. ಓಕೆ ನೋಡಿ, ಇದು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿಲ್ಲ. ಒಂದು 3-4 ನಿಮಿಷ ಮಾತ್ರ ಮುಚ್ಚಿಟ್ಟಿದ್ದ, ಅರ್ಧಂಬರ್ಧ ಎಣ್ಣೆ ಸಪ್ರೇಟ್ ಆಗಿದೆ. ಈ ಟೈಮ್ನಲ್ಲಿ ನಾನಿಲ್ಲಿ ಒಂದು 2 ಚಮಚ ಹಾಲಿನ ಮೇಲಿನ ಕೆನೆ ಹಾಕ್ತಿದ್ದೀನಿ. ಇದು ಇಲ್ಲ ಅಂದರೆ ನೀವು ಇಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ ಅಲ್ವಾ, ಅದು ಕೂಡ ಹಾಕೋಬೋದು. ಈ ಹಾಲಿನ ಮೇಲಿನ ಕೆನೆ ಹಾಕೋದ್ರಿಂದ ನಾವು ಏನು ಹೋಟೆಲಲ್ಲಿ ತಿಂತೇವಲ್ಲ ಅದೇ ರೀತಿ ಸ್ವಾದ ಬರುತ್ತೆ ಈ ಸಬ್ಜಿಗೆ. ಹೀಗಾಗಿ ಮಿಸ್ ಮಾಡದೆ ಒಂದು 2 ಚಮಚ ಈ ಕೆನೆನ ಹಾಕ್ಕೊಳ್ಳಿ. ನೋಡಿ, ಕೆನೆ ಹಾಕಿದ ಮೇಲೆ ತುಪ್ಪ ರಿಲೀಸ್ ಮಾಡಿದೆ, ಅದು ನೀವು ನೋಡ್ತಿರ್ಬೋದು. ಅಂದರೆ ಪೂರ್ತಿಯಾಗಿ ತುಪ್ಪ ರಿಲೀಸ್ ಮಾಡುತ್ತೆ. ಸೊ ಗ್ರೇವಿ ಕೂಡ ಕಲರ್ ಚೇಂಜ್ ಆಗಿದೆ. ಎಷ್ಟು ಸರಿಯಾಗಿ ಗ್ರೇವಿ ಬಂದಿದೆ ನೋಡಿ. ಈ ರೀತಿ ಗ್ರೇವಿ ಮಾಡಿ ನೀವು ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿನ ಮಾಡಿ ನೋಡಿ, ಖಂಡಿತ ರುಚಿ ಯಾವತ್ತೂ ಮರೆಯೋದಿಲ್ಲ. ಇವಾಗೆಲ್ಲ ತರಕಾರಿ ಮತ್ತು ಪನ್ನೀರ್ ಸೇರಿಸ್ತಿದ್ದೀನಿ. ಸ್ವಲ್ಪ ಜೀರಾ ಪೌಡರ, ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿನಿ. ಸೊ ಇವೆಲ್ಲ ಮಸಾಲ ಹಾಕಿದ್ಮೇಲೆ, ಈ ತರಕಾರಿ ಹಾಕಿದ್ಮೇಲೆ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹಾಗೇ ಮತ್ತು ನಾನು ನೀರನ್ನ ಸೇರಿಸ್ತಿಲ್ಲ, ಹಾಗೇ ಒಂದು 2 ನಿಮಿಷ ಇದಕ್ಕೆ ಹಾಗೇ ಮುಚ್ಚಿಡ್ತಿದ್ದೀನಿ. ಈ ತರಕಾರಿ ಎಲ್ಲನೂ ಸರಿಯಾಗಿ ಉಪ್ಪು ಖಾರ ಹೀರ್ಕೊಳ್ಳಿ. ಒಂದು 2-3 ನಿಮಿಷ ಮುಚ್ಚಿಟ್ಟಿದ್ದ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಂತೇಳಿ. ಈ ಟೈಮ್ನಲ್ಲಿ ನೀರು ಹಾಕೋಬೇಕಾಗುತ್ತೆ ಗ್ರೇವಿ ನೋಡ್ಕೊಂಡು. ನೀರು ಬಟ್ ಇಲ್ಲಿ ಫುಲ್ ಕುದಿ ಬರಬೇಕು ನೀರು, ಅಂಥ ನೀರೇ ಹಾಕೋಬೇಕು. ತಣ್ಣೀರು ಯಾವತ್ತೂ ಹಾಕೋಕೆ ಹೋಗಬಾರ್ದಿಲ್ಲಿ. ಈ ರೀತಿ ಗ್ರೇವಿ ಮಾಡಿಕೊಂಡ್ರೆ ಇಲ್ಲಿ ನಾನು ಫುಲ್ ಕುದಿಯುವಂತಹ ನೀರು ಸೇರಿಸ್ತಿದ್ದೀನಿ. ಗ್ರೇವಿ ಯಾವ ರೀತಿ ಬೇಕು ಆ ರೀತಿ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ನಾನು ಸುಮಾರು 1 ಗ್ಲಾಸ್ ಆಸ್ಪಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. 1 ಚಮಚ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಒಂದು ಸಲ ಚೆಕ್ ಮಾಡಿ ನೋಡ್ಬೋದು, ಯಾಕಂದರೆ ನಾವು ಮೊದಲು ಕೂಡ ಉಪ್ಪು ಹಾಕಿರ್ತೀವಿ. ಸಕ್ಕರೆ, ನೀರು ಮತ್ತು ಉಪ್ಪು ಈ 3 ಹಾಕಿದ ಮೇಲೆ ಮತ್ತೆ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು. ವಾವ್, ನೀವು ನೋಡ್ತಿರ್ಬೋದು ಎಷ್ಟು ರಿಚ್ ಆಗಿ ಬಂದಿದೆ ನಮ್ಮ ಗ್ರೇವಿ ಅಂತೇಳಿ. ಎಲ್ಲ ಸೇರಿಸಿ ತರಕಾರಿ ಹಾಕಿದ ಮೇಲೆ ಒಂದು 5 ನಿಮಿಷ ಮಾತ್ರ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಗ್ರೇವಿ. ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಸೊ ಮನೆಯೆಲ್ಲ ಘಮ್ ಅಂತಿದೆ ಈ ಟೈಮ್ನಲ್ಲಿ. ಅಷ್ಟು ಸರಿಯಾಗಿ ಬಂದಿದೆ. ನಾನೇನು ಹೇಳೋದು ಬೇಕಾಗಿಲ್ಲ ನಿಮಗೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಸೇಮ್ ನಾವು ಯಾವ ರೀತಿ ಹೋಟೆಲಲ್ಲಿ ತಿಂತೇವೆ ನೋಡಿ ಅದೇ ರೀತಿಯಾಗಿ ಬಂದಿದೆ. ಸೊ ನೀವು ಇದನ್ನು ಎಲ್ಲ ರೀತಿ ರೈಸ್ ಐಟಮ್ಗೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಮತ್ತು ಸ್ಪೆಷಲಿ ತಂದೂರಿ ರೋಟಿಗಂತೂ ತುಂಬಾ ರುಚಿಯಾಗಿರುತ್ತೆ ಈ ಸಬ್ಜಿ. ಚಪಾತಿ ಆಗಲಿ, ತಂದೂರಿ ರೋಟಿ ಆಗಲಿ ಎಲ್ಲದಕ್ಕೂ ತಿನ್ಬೋದು ಈ ರೆಸಿಪಿ. ಓಕೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.